ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 25ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:08 ಇರಲಿದೆ. ನಂತರ ದ್ವಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 6:48 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ರಾತ್ರಿ 8:34 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ರಾತ್ರಿ 4:37 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:09 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:16 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:02 ಅಪರಾಹ್ನ 3:28 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:01 ಬೆಳಿಗ್ಗೆ 7:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 11:08 ರಾತ್ರಿ 12:49 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:17. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ ಆಗಿರೋದ್ರಿಂದಲೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಹಾಗೆ ಶನಿ ನಮ್ಮ ಕರ್ಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಗೆ ಮೂಲ ಆಗಿರುವಂಥವನು. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಿಗೆ ಕಾರಕನಾಗಿರುವಂಥ ಶನಿಯಿಂದ ಈ ದಿನ ಉತ್ತಮವಾದಂಥ ಸಾಧನೆ ಮಾಡುವಂಥವ್ರಿಗೆ ಒಳ್ಳೆಯ ಫಲಿತಾಂಶಗಳಿದೆ. ಅದರಲ್ಲೂ ಈ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು, ಆದರೆ ಯಾರು ಶ್ರದ್ಧೆಯಿಂದ ಯಾರು ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಒಳ್ಳೆಯ ಫಲ ಇರುತ್ತೆ.
ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಬಹಳ ದೀರ್ಘಕಾಲದವರೆಗೆ ಇರುತ್ತೆ, ಸ್ಥಿರವಾಗಿ ಇರುತ್ತೆ. ಹಾಗಾಗಿ ಕೆಲವೊಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥವ್ರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಯಾಕೆಂದರೆ ಆ ಜ್ಞಾನ, ಆ ನಾಲೆಡ್ಜ್ ಅನ್ನುವಂಥದ್ದು, ಆ ಒಂದು ವಿದ್ವತ್ಪೂರ್ಣವಾದಂತಹ ಗಳಿಕೆ ಏನಿದೆ ಅದು ನಮ್ಮ ಕೊನೆಯವರೆಗೂ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು. ಆ ಕಲಿಕೆ ಬಹಳ ಬೇಗ ಸಿದ್ಧಿಸಲ್ಲ, ಆದರೆ ನಿಧಾನ ಆದರೂ ಕೂಡ ಸ್ಥಿರವಾದ ಫಲಿತಾಂಶಗಳನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರದಲ್ಲಿ ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 41 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 24 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 24 ನಿಮಿಷದಿಂದ ರಾತ್ರಿ 10 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದರೆ ಅದು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂಥವನು. ಅದಕ್ಕಾಗಿಯೇ ನಿಮ್ಮ ಸ್ಪೀಡ್ಗೆ, ನಿಮ್ಮ ಆತುರಕ್ಕೆ ಕೆಲಸಗಳಾಗಲ್ಲ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದರೆ ಅದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ, ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 21 ನಿಮಿಷದಿಂದ ರಾತ್ರಿ 9 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆಯಲ್ಲ, ಮಿಲಿಟ್ರಿ ಇಲಾಖೆ, ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ, ಹಾಗೆ ಹೋಮ್ ಗಾರ್ಡ್ಸ್ ಆಗಲಿ, BSF ಆಗಲಿ, ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಲಿ, ಇಂತಹ ಸಾಹಸ ಕೆಲಸಗಳನ್ನು ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿದೆ. ಏಕೆಂದರೆ ಜನರ ಪ್ರಾಣ ಮಾನ ರಕ್ಷಣೆಗಾಗಿ ಕೆಲಸ ಮಾಡುವಂಥವ್ರು, ಇವರಿಗೆ ತುಂಬ ಅನುಕೂಲ ಇದೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ನಿಮ್ಮ ಯಾವುದೇ ತಂಟೆ ತಕರಾರುಗಳು, ಕೇಸುಗಳು ನ್ಯಾಯಾಲಯದಲ್ಲಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರದಲ್ಲಿ ಈ ದಿನ ಅನುಕೂಲ ಇದೆ. ಹಾಗೆ ಯಾವುದೇ ಕೇಸ್ಗಳನ್ನು ಫೈಲ್ ಮಾಡಲಿಕ್ಕೂ ಕೂಡ ಈ ದಿನ ಇರುವಂಥ ಕುಜಹೋರವನ್ನು ನೀವು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 24 ನಿಮಿಷದಿಂದ ಅಪರಾಹ್ನ 4 ಗಂಟೆ 21 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 26 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ರವಿಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ರವಿ ಹೋರಾದಲ್ಲಿ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬಾರ್ದು, ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಬಾರ್ದು. ಏಕೆಂದರೆ ನಿಮಗೆ ಮಿಶ್ರ ಫಲಗಳು ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡುವಂಥ ಕಾರ್ಯಗಳಿಂದ ಬರುತ್ತೆ. ಅದಕ್ಕಾಗಿಯೇ ಅವಾಯ್ಡ್ ಮಾಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡುವಂಥದ್ದು ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಯಾವುದೇ ಇದ್ದರೂ ಕೂಡ ಆದಷ್ಟು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ವ್ಯಾಪಾರದ ವಿಸ್ತರಣೆಯ ವಿಚಾರ ಆಗಲಿ ಆದಷ್ಟು ಇದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 21 ನಿಮಿಷದಿಂದ ಅಪರಾಹ್ನ 5 ಗಂಟೆ 19 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 31 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಪ್ರತಿದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿ ನೀವು ಪಂಚಾಂಗವನ್ನು ನೋಡಬೇಕು. ಅದಕ್ಕೆ ಬದಲಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ.
ಹಾಗೆ ಹಿರಿಯರು, ನಮ್ಮ ಗುರುಗಳು, ಋಷಿಮುನಿಗಳು ಹೇಳಿರುವಂಥ ಈ ಸಲಹೆಯನ್ನು ನೀವು ಪರಿಪಾಲನೆ ಮಾಡ್ತಾ ಇರಿ, ಪ್ರತಿದಿನ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇಲ್ಲಿ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರುವಂಥ ದಿನ. ಹಾಗಾಗಿ ಏಕಾದಶಿಯನ್ನು ಕಲ್ಯಾಣಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಅದನ್ನೇ ಷಟ್ತಿಲ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ತಿಲ ಅಂದರೆ ಎಳ್ಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಸಂದರ್ಭ ಇದು. ಯಾಕೆಂದರೆ ಇಲ್ಲಿ ರವಿ ಮಕರ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿ ಆರಂಭ ಆಗುತ್ತೆ. ಅದು ಮುಂದುವರೆದು ರಥ ಸಪ್ತಮಿಯವರೆಗೂ ಕೂಡ ಎಳ್ಳಿನ ಬಳಕೆ ಬಹಳ ವಿಶೇಷವಾಗಿ ಇರುವಂಥದ್ದು. ಹಾಗಾಗಿನೇ ಷಟ್ತಿಲ ಏಕಾದಶಿ ಅಂತ ಹೇಳಿ ಇದನ್ನು ಕರೆಯುವಂಥದ್ದು. ಇಲ್ಲಿ ಈ ಏಕಾದಶಿಯ ದಿನ ಯಾರು ಉಪವಾಸವನ್ನು ಮಾಡ್ತಾರೆ, ಅದು ತುಂಬ ಮಂಗಳಕರ, ಅದು ತುಂಬ ಶ್ರೇಷ್ಠ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನದಂದು ಮಾಡುವಂತಹ ವಿಷ್ಣುವಿನ ಪೂಜೆ ಆಗಲಿ, ಉಪವಾಸ ಆಗಲಿ, ನಾವು ಮಾಡಿರುವಂಥ ಎಲ್ಲ ರೀತಿಯ ಪಾಪಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಬರಬೇಕು ಅಂತ ಹೇಳಿದ್ರೆ ಈ ದಿನ ನಾವು ಉಪವಾಸದಲ್ಲಿ ಎಳ್ಳಿನ ಬಳಕೆಯನ್ನು ಬಹಳ ಪವಿತ್ರ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಇಲ್ಲಿ ಈ ಏಕಾದಶಿ ನಿನ್ನೆ ಸಂಜೆಯಿಂದಲೇ ಆರಂಭ ಆಗಿದೆ. ಈ ದಿನ ಸಂಜೆ 6:08 ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ಷಟ್ತಿಲ ಏಕಾದಶಿಯನ್ನು ಈ ದಿನ ಸಂಜೆ ಸೂರ್ಯಾಸ್ತದವರೆಗೂ ಕೂಡ ಆಚರಣೆ ಮಾಡ್ಬೋದು. ಇಲ್ಲಿ ಈ ದಿನ ಬೆಳಿಗ್ಗೆ ಬೇಗ ಎದ್ದು ವಿಶೇಷವಾದ ರೀತಿಯಲ್ಲಿ ಅಭ್ಯಂಜನವನ್ನು ಮಾಡಬೇಕು. ಅಂದರೆ ಈ ದಿನದಲ್ಲಿ ಎಳ್ಳೆಣ್ಣೆಯನ್ನು ಬಳಸಬೇಕು ಅನ್ನುವಂಥದ್ದು. ಹಾಗಾಗಿ ಸ್ನಾನಕ್ಕೆ ಎಳ್ಳೆಣ್ಣೆಯಿಂದ ಬಳಸುವಂಥದ್ದು, ಅಂದರೆ ಎಳ್ಳೆಣ್ಣೆ ಸ್ನಾನವನ್ನು ಮಾಡಬೇಕು. ನಂತರ ಏಕಾದಶಿ ವ್ರತವನ್ನು ಆಚರಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ವಿಷ್ಣುವನ್ನು ಪೂಜೆ ಮಾಡಬೇಕು. ಹಾಗೆ ಈ ದಿನ ವಿಷ್ಣುವಿಗೆ ವಿಶೇಷವಾದಂಥ ಹೂಗಳಿಂದ, ಹಣ್ಣುಗಳಿಂದ ನೈವೇದ್ಯವನ್ನು ಮಾಡಬೇಕು. ಇನ್ನು ಈ ದಿನ ಯಾರು ಉಪವಾಸವನ್ನು ಮಾಡ್ತಾರೆ ಅಂಥವ್ರಿಗೆ ಸತ್ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ವಿಷ್ಣು ಸಾಯುಜ್ಯವನ್ನು ಪಡ್ಕೊಳ್ಳಿಕ್ಕೆ ಇದು ಅನುಕೂಲಕರವಾದಂಥ ದಾರಿಯನ್ನು ಒದಗಿಸ್ಕೊಡತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ಷಟ್ತಿಲ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳುವಂಥದ್ದು, ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡುವಂಥದ್ದನ್ನು ಕೂಡ ಮಾಡಬೇಕು. ಯಾಕೆಂದರೆ ಈ ಏಕಾದಶಿ ನಮಗೆ ಇರುವಂಥ ಶನಿ ದೋಷವನ್ನು, ಶನಿಯ ಕಾಟವನ್ನು ನಿವಾರಣೆ ಮಾಡುತ್ತೆ. ಯಾವುದೇ ರೀತಿಯ ಶನಿಯಿಂದ ಬಾಧೆಗಳು ಉಂಟಾಗಿದ್ದರೂ ಕೂಡ ಅದು ನಿವಾರಣೆಯಾಗಲಿಕ್ಕೆ ಈ ಏಕಾದಶಿಯ ವ್ರತ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಎಳ್ಳಿನ ಬತ್ತಿಗಳನ್ನು ಅಶ್ವತ್ಥ ವೃಕ್ಷದ ಬುಡದಲ್ಲಿ ಹಚ್ಚಬೇಕು ಅನ್ನುವಂಥದ್ದು. ಅದಕ್ಕಾಗಿ ಒಂದು ಹಣತೆಯನ್ನು ತಂದು ಅದರಲ್ಲಿ ಈ ಎಳ್ಳೆಣ್ಣೆಯಿಂದ ಎಳ್ಳು ಬತ್ತಿಗಳನ್ನು ಹಚ್ಚಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷ ನಿವಾರಣಾ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದನ್ನು ಕೂಡ ಮುಂದುವರಿಸಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ಷಟ್ತಿಲ ಏಕಾದಶಿಯನ್ನು ಕೆಲವರು ಮಾಘ ಕೃಷ್ಣ ಏಕಾದಶಿ ಅಂತಲೇ ನೇರವಾಗಿ ಕರೆದಿದ್ದಾರೆ. ಕೆಲವರು ತಿಲ ಏಕಾದಶಿ ಅಂತ ಹೇಳಿ ಕರೀತಾರೆ. ಹಾಗೆ ಕೆಲವರು ಇದನ್ನು ಕಲ್ಯಾಣಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಎಳ್ಳನ್ನು ಬಳಸುವಂಥದ್ದು ಮಂಗಳಕರ ಅನ್ನುವಂಥ ಒಂದು ಧಾರ್ಮಿಕ ನಂಬಿಕೆ ಇದೆ. ಹಾಗಾಗಿನೇ ಈ ದಿನದಲ್ಲಿ ಬಳಸುವಂಥ ಎಳ್ಳು ಏನಿದೆ ಅದು ಧಾರ್ಮಿಕ ಅರ್ಹತೆಯನ್ನು ಕೊಡುತ್ತೆ, ನಮಗೆ ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದಿದೆ. ಹಾಗಾಗಿನೇ ಈ ದಿನ ಬಡಬಗ್ಗರಿಗಾಗಲಿ ಅನಾಥರಿಗಾಗಲಿ ಎಳ್ಳನ್ನು ದಾನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಸಂಕ್ರಾಂತಿಯ ಎಳ್ಳು ಬೆಲ್ಲ ಏನಾದರೂ ಇದ್ದರೆ ಅದನ್ನು ಈ ದಿನ ದಾನ ಮಾಡಿಬಿಡಿ, ಅತ್ಯುತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಏಕಾದಶಿಯ ದಿನ ನಮ್ಮ ಹಿರಿಯರಿಗೆ, ನಮ್ಮ ಪೂರ್ವಜರಿಗೆ ಸದ್ಗತಿ ಸಿಕ್ಕಲಿ ಅಂತ ಹೇಳಿ ಎಳ್ಳು ಮತ್ತು ನೀರನ್ನು ಅರ್ಪಣೆ ಮಾಡುವಂಥ ಪದ್ಧತಿ ಕೂಡ ಕೆಲವರಲ್ಲಿದೆ. ಹಾಗಾಗಿ ಇದನ್ನೇ ತರ್ಪಣ ಅಂತ ಹೇಳಿ ಕರೆಯುವಂಥದ್ದು. ಕಪ್ಪು ಎಳ್ಳಿನಿಂದ ಈ ದಿನ ಯಾರು ತರ್ಪಣವನ್ನು ಕೊಡ್ತಾರೆ ಅವರಿಗೆ ಇದ್ದಂತಹ ಪಿತೃಶಾಪಗಳು ನಿವಾರಣೆಯಾಗುತ್ತೆ, ಪಿತೃದೋಷ ಅನ್ನುವಂಥದ್ದು ಬರಲ್ಲ. ಹಾಗಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಇರುತ್ತೆ. ಇನ್ನು ಯಾವುದೇ ಶುಭ ಕಾರ್ಯಗಳು ಅಡೆತಡೆಗಳಿಗೆ ಒಳಗಾಗಿ ಅದು ನಡೆಯದೇ ಇದ್ದರೆ ಅಂಥ ಒಂದು ಶುಭ ಕಾರ್ಯಗಳು ಕೂಡ ನಿರಾತಂಕವಾಗಿ ನಡೆಯುವಂಥ ಒಂದು ಅನುಗ್ರಹ ಪಿತೃಗಳಿಂದ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ತರ್ಪಣ ಕೊಡುವಂಥದ್ದು ಕೂಡ ಬಹಳ ಮುಖ್ಯ. ಇನ್ನು ಈ ದಿನ ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ
ನಮ್ಮಲ್ಲಿ ಇರುವಂಥ ನಕಾರಾತ್ಮಕ ಪ್ರಭಾವ ದೂರ ಆಗುತ್ತೆ. ಅಲ್ಲಿ ಒಂದು ಸಕಾರಾತ್ಮಕವಾದಂಥ ಒಂದು ಪಾಸಿಟಿವ್ ಆಗಿರುವಂಥ ಎನರ್ಜಿ ನಮಗೆ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನದಂದು ಸ್ನಾನದ ನೀರಿಗೂ ಕೂಡ ಎಳ್ಳನ್ನು ಬಳಸಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ಭಗವಾನ್ ವಿಷ್ಣುವಿನ ಪ್ರತಿಮೆಯನ್ನು ಪಂಚಾಮೃತದಲ್ಲಿ ಅಭಿಷೇಕ ಮಾಡಬೇಕು ಅನ್ನುವಂಥದ್ದು ಇದೆ. ಅದಕ್ಕೆ ಎಳ್ಳನ್ನು ಕೂಡ ಬೆರೆಸಬೇಕು ಅನ್ನುವಂಥ ವಿಚಾರ ಇದೆ. ನಂತರ ವಿಷ್ಣುವನ್ನು ಮೆಚ್ಚಿಸಬೇಕು, ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಎಳ್ಳು ಬತ್ತಿಯಿಂದ ಅಥವಾ ಎಳ್ಳೆಣ್ಣೆಯಿಂದ ಭಗವಂತನಿಗೆ ಮಂಗಳಾರತಿಯನ್ನು ಮಾಡಬೇಕು. ಅಂದರೆ ಬತ್ತಿಯನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿ ಅದೇ ಬತ್ತಿಯಿಂದ ಮಂಗಳಾರತಿಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಕೆಲವರು ಈ ಏಕಾದಶಿಯ ದಿನ ಇಡೀ ರಾತ್ರಿ ಜಾಗರಣೆಯನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗೆ ಕೆಲವರು ಯಜ್ಞ ಯಾಗಾದಿಗಳನ್ನು ಆಯೋಜನೆ ಮಾಡುವಂಥದ್ದು ಅಥವಾ ಈ ಶನಿಗೆ ಸಂಬಂಧಪಟ್ಟಂತಹ ಶಾಂತಿ ಕರ್ಮಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ವಿಶೇಷವಾಗಿ ಎಳ್ಳನ್ನು ಬಳಸಬೇಕು ಅನ್ನುವಂಥದ್ದು. ಇಲ್ಲಿ ಈ ದಿನ ಯಾರು ಎಳ್ಳನ್ನು ದಾನ ಮಾಡ್ತಾರೆ ಅಂಥವರಿಗೆ ಹಿಂದಿನ ಜನ್ಮದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿರುವಂಥ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ ನಮ್ಮ ಪುರಾಣಗಳಲ್ಲಿ. ಹಾಗಾಗಿನೇ ಈ ದಿನ ಎಳ್ಳನ್ನು ದಾನ ಮಾಡಬೇಕು. ಜೊತೆಗೆ ನಮ್ಮ ಹಿರಿಯರಿಗೆ ಯಾರು ಗತಿಸಿದ್ದಾರೆ ಅವರ ಹೆಸರಿನಲ್ಲಿ ತರ್ಪಣವನ್ನು ಕೊಡಬೇಕು. ತರ್ಪಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸ್ವಯಂ ಪಾಕವನ್ನಾದರೂ ಕೊಡಬಹುದು. ಅಂದರೆ ಇಲ್ಲಿ ಸ್ವಯಂ ಪಾಕ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಶ್ರೋತ್ರಿಯ ಬ್ರಾಹ್ಮಣರಿಗೆ ಒಂದು ಹೊತ್ತಿನ ಊಟಕ್ಕಾದರೂ ಕೂಡ ಸಾಮಗ್ರಿಗಳನ್ನು ಕೊಡುವಂಥದ್ದು. ಇದರಲ್ಲಿ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ಮೆಣಸಿನಕಾಯಿ, ತರಕಾರಿಗಳು, ಹಣ್ಣುಗಳು, ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನು ಸೇರಿಸಿ ದಕ್ಷಿಣೆ ಸಮೇತವಾಗಿ ಹಿರಿಯರ ಹೆಸರಿನಲ್ಲಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಇದು ಸ್ವಯಂ ಪಾಕ. ಹಾಗಾಗಿ ನೀವು ಅಡಿಗೆ ಮಾಡಿ ಅವರನ್ನು ಊಟಕ್ಕೆ ಕರೆಸಲಿಕ್ಕೆ ಸಾಧ್ಯ ಆಗದೆ ಹೋದ ಪಕ್ಷದಲ್ಲಿ ಅವರಿಗೆ ಎಲ್ಲ ಅಡಿಗೆ ಸಾಮಗ್ರಿಗಳನ್ನು ಕೊಟ್ಟು ಉಪ್ಪಿನಿಂದ ಕೂಡ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ಸದ್ಗತಿ ಸಿಕ್ಕಲಿ ಅಂತ ಹೇಳಿ ಅವರ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಇದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಈ ಒಂದು ಏಕಾದಶಿಯ ದಿನದಲ್ಲಿ ಮಾಡಬೇಕಾಗಿರುವಂಥ ಬಹಳ ಪ್ರಮುಖವಾದಂಥ ಒಂದು ಕಾರ್ಯ. ಪ್ರೀತಿಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿ ಗ್ರಹಗಳ ಸ್ಥಾನ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಏಕೆಂದರೆ ಈ ಗ್ರಹಗಳ ಬದಲಾದ ಸ್ಥಾನ ವ್ಯಕ್ತಿಯ ಜೀವನದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತೆ. ಹಾಗಾಗಿನೇ ಯಾವುದೇ ಗ್ರಹ ವ್ಯಕ್ತಿಯ ಜಾತಕದಲ್ಲಿ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿದಾಗ ಅದು ಕೆಲವರಿಗೆ ಧನಾತ್ಮಕ ಪರಿಣಾಮವನ್ನು ನೀಡಿದರೆ ಮತ್ತೆ ಕೆಲವರಿಗೆ ನಕಾರಾತ್ಮಕ ಪರಿಣಾಮವನ್ನು ನೀಡುತ್ತೆ. ಅದರಲ್ಲೂ ಈ ಶನಿಯ ಸ್ಥಾನ ಬದಲಾವಣೆ ಕೂಡ ಎಲ್ಲರಲ್ಲಿಯೂ ಒಂದು ಆತಂಕವನ್ನು ಸೃಷ್ಟಿಸುತ್ತೆ. ಯಾಕೆಂದರೆ ಶನಿ ಕರ್ಮಾಧಿಪತಿ, ಯಾವೆಲ್ಲ ಅಶುಭ ಫಲಗಳನ್ನು ನೀಡ್ತಾನೋ ಅನ್ನುವಂಥ ಭಯ ಎಲ್ಲರಿಗೂ ಕೂಡ ಇರುತ್ತೆ. ಅದರಲ್ಲೂ ಶನಿ ಏನಾದರೂ ಜಾತಕದಲ್ಲಿ ನೀಚ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಗಳ ಈ ಪ್ರತಿನಿತ್ಯದ ಜೀವನದಲ್ಲಿ ಕೆಲವೊಂದು ವಿಚಿತ್ರ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಆ ರೀತಿಯ ಲಕ್ಷಣ ಏನಾದರೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಶನಿಕಾಟ ಇದೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಆಗ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಶನಿ ನೀಡುವಂಥ ಅಶುಭ ಫಲಗಳಿಂದ ಹೊರಬರಬೇಕು ಅಂತ ಹೇಳಿದ್ರೆ ಯಾವ ಪರಿಹಾರ ಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಶನಿಯ ಅಶುಭ ಫಲಿತಾಂಶಗಳನ್ನು ನೀಡಲಿಕ್ಕೆ ಆರಂಭ ಮಾಡಿದಾಗ ವ್ಯಕ್ತಿಯ ಮೇಲೆ ಕೆಲಸದ ಹೊರೆ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಬೇಡದಿದ್ದರೂ ಕೂಡ ಬೇಡದ ಕೆಲಸವನ್ನು ಮಾಡಬೇಕಾಗತ್ತೆ. ಕೆಲಸದ ಸ್ಥಳದಲ್ಲಿ ಅಪವಾದಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಶನಿ ಏನಾದರೂ ಅಶುಭನಾಗಿದ್ದರೆ ಒಬ್ಬ ವ್ಯಕ್ತಿ ಸುಳ್ಳು ಪ್ರಕರಣಗಳಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಇದರಿಂದ ಗೌರವ ಕಡಿಮೆಯಾಗುತ್ತೆ. ಹಾಗೆ ಉದ್ಯೋಗದಲ್ಲೂ ಕೂಡ ತೊಂದರೆಗಳು ಎದುರಾಗುತ್ತೆ. ಉದ್ಯೋಗವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರಬಹುದು. ಇನ್ನು ಶನಿ ಏನಾದರೂ ಜಾತಕದಲ್ಲಿ ಅಶುಭನಾಗಿದ್ದಾಗ ವ್ಯಕ್ತಿ ತುಂಬ ಕೋಪಗೊಳ್ತಾನೆ. ಅಂದರೆ ಅವನ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗಲ್ಲ. ಮತ್ತು ಆತನ ಮನಸ್ಸಿನಲ್ಲಿ ದುರಾಸೆಯೂ ಕೂಡ ಹೆಚ್ಚಾಗ್ತಾ ಇರುತ್ತೆ. ಧರ್ಮಕ್ಕೆ ವಿರುದ್ಧವಾದಂತಹ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇರ್ತಾನೆ. ಇದರೊಂದಿಗೆ ಅತಿಯಾದಂತಹ ಖರ್ಚು ಹೆಚ್ಚಾಗುತ್ತೆ ಮತ್ತು ಕೆಟ್ಟ ಚಟಗಳನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಜೂಜು, ಮದ್ಯಪಾನ, ಧೂಮಪಾನ, ಹಾಗೆ ಕೆಟ್ಟ ಸ್ನೇಹಿತರ ಸಂಗಡ ಇಂಥದ್ದನ್ನು ಮಾಡಲಿಕ್ಕೆ ಆರಂಭ ಮಾಡಿಬಿಡ್ತಾನೆ. ಇನ್ನು ಶನಿ ಏನಾದರೂ ಜಾತಕದಲ್ಲಿ ಅಶುಭನಾಗಿದ್ದರೆ ಹಣ ನಷ್ಟವಾಗುತ್ತೆ. ಅನಗತ್ಯ ಹಣ ನಷ್ಟವಾಗುವಂಥದ್ದು, ಹಾಗೆ ಅನಗತ್ಯವಾಗಿ ವೃಥಾ ಖರ್ಚನ್ನು ಮಾಡಬೇಕಾಗಿರುತ್ತೆ.
ಹಣ ಕಳ್ಕೊಳ್ಳುವಂಥದ್ದು ನಡೀತಾ ಇದ್ದರೆ ಆಗ ಶನಿ ಅಶುಭ ಪರಿಣಾಮಗಳನ್ನು ಬೀರಿದ್ದಾನೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಶನಿ ಏನಾದರೂ ನೀಡುವಂಥ ಹಣದ ಸಮಸ್ಯೆಯಿಂದ ವ್ಯಕ್ತಿ ಎಲ್ಲವನ್ನ ಕಳ್ಕೊಂಡು ನಿರ್ಗತಿಕನಾಗ್ತಾನೆ. ಪ್ರತಿದಿನ ದುಸ್ವಪ್ನಗಳು ಬೀಳ್ತಾ ಇರುತ್ತೆ, ಅಂದರೆ ಕೆಟ್ಟ ಕನಸುಗಳು ಬೀಳುತ್ತೆ. ಜಾತಕದಲ್ಲಿ ಅಂಥವರಿಗೆ ಶನಿ ಕಾಟ ಇದೆ ಅಂತ ಹೇಳಿ ಅರ್ಥೈಸ್ಕೊಳ್ಬೇಕು. ಹಾಗೆ ಯಾರಿಗೂ ಕೂಡ ಈ ದುಸ್ವಪ್ನಗಳನ್ನು ಹೇಳಬಾರ್ದು. ಕೆಟ್ಟ ಕನಸುಗಳು ಬೀಳದಂತೆ ದೇವರನ್ನು ಪ್ರತಿದಿನವೂ ಕೂಡ ಪ್ರಾರ್ಥನೆ ಮಾಡಿ ಮಲ್ಕೊಳ್ಬೇಕು. ಮತ್ತು ಮನೆಯಲ್ಲಿ ಪದೇ ಪದೇ ಮನೆಯ ಸದಸ್ಯರೊಂದಿಗೆ ವೃಥ ಜಗಳ ಮಾಡುವಂಥದ್ದು, ಪರಸ್ಪರ ದೋಷಾರೋಪಣೆಗಳನ್ನು ಮಾಡುವಂಥದ್ದು, ಹಾಗೆ ಮಾತಿನಿಂದ ವಾದ ವಿವಾದಗಳಾಗ್ಬೋದು, ಕಿತ್ತಾಟ ನಡೆಯುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಆ ಮನೆಯಲ್ಲಿ ಸದಸ್ಯರಿಗೆ ಶನಿ ಕಾಟ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಇನ್ನು ಈ ಕಾಟದ ಬಗ್ಗೆ ನೋಡಿದ್ವಿ, ಶನಿ ದೋಷದ ಬಗ್ಗೆ ನೋಡಿದ್ವಿ. ಈಗ ಅದಕ್ಕೆ ಯಾವ ಸೂಕ್ತವಾಗಿ ಸರಳವಾಗಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋಂಥದ್ದನ್ನು ಕೂಡ ನೋಡೋಣ. ಇಲ್ಲಿ ಶನಿ ದೋಷದ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಎಣ್ಣೆಯನ್ನು, ಪಾದರಕ್ಷೆಯನ್ನು, ಛತ್ರಿಯನ್ನು, ಕಪ್ಪು ಬಟ್ಟೆಯನ್ನು, ಉದ್ದಿನ ಬೇಳೆಯನ್ನು ದಾನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗುತ್ತೆ. ಇನ್ನು ಶನಿಯ ಮಂಗಳಕರ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಬಿಳಿ ಎಳ್ಳನ್ನು ನೀರು ಮತ್ತು ಹಾಲಿನೊಂದಿಗೆ ಬೆರೆಸಿ ಅರಳಿ ಮರಕ್ಕೆ ಅರ್ಪಣೆ ಮಾಡಬೇಕು. ಇದನ್ನು ಮಾಡೋದ್ರಿಂದ ಶನಿದೇವರ ಅನುಗ್ರಹ ಯಾವಾಗಲೂ ಕೂಡ ನಮ್ಮ ಮೇಲಿರುತ್ತೆ. ಜೊತೆಗೆ ಸಾಲದಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು, ಹಣಕಾಸಿನ ನಿರ್ವಹಣೆಯನ್ನು ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಬರುತ್ತೆ. ಜೊತೆಗೆ ಅನಾರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ದೂರವಾಗುತ್ತೆ. ಇನ್ನು ಶನಿವಾರದ ದಿನ ಕೆಂಪು ಮೆಣಸನ್ನು ಬಳಸುವ ಬದಲು ಕರಿ ಮೆಣಸಿನ ಕಾಳನ್ನು ಆಹಾರದ ತಯಾರಿಕೆಯಲ್ಲಿ ಬಳಸಬೇಕು. ಜೊತೆಗೆ ಆಹಾರದಲ್ಲಿ ಕಪ್ಪು ಉಪ್ಪಿನ ಬಳಕೆಯನ್ನು ಮಾಡಬೇಕು, ಅಂದರೆ ಬ್ಲ್ಯಾಕ್ ಸಾಲ್ಟನ್ನು ಹೆಚ್ಚಾಗಿ ಬಳಸಬೇಕು. ಹೀಗೆ ಮಾಡೋದ್ರಿಂದ ಶನಿದೇವ ಸಂತೋಷಗೊಳ್ತಾನೆ, ಹಾಗೆ ಪ್ರಸನ್ನನಾಗ್ತಾನೆ. ಅರ್ಧಾಷ್ಟಮ ಶನಿಯ ದೋಷ ಹಾಗೆ ಈ 7.5 ವರ್ಷದ ದೋಷದ ಅಡ್ಡ ಪರಿಣಾಮಗಳು ಕೂಡ ಕಡಿಮೆಯಾಗುತ್ತೆ. ಇನ್ನು ಶನಿವಾರದ ದಿನ ಉಪವಾಸ ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಹಿರಿಯರ ಒಂದು ಸಲಹೆ. ಯಾಕೆ ಅಂತ ಹೇಳಿದ್ರೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕಪ್ಪು ಉದ್ದಿನ ಬೇಳೆಯನ್ನು ಬಳಸಿ ಕಿಚಡಿಯನ್ನು ತಯಾರಿಸಿ ಎಲ್ಲರಿಗೂ ಕೂಡ ಹಂಚಬೇಕು. ಅದನ್ನು ನೀವು ಕೂಡ ಸೇವನೆ ಮಾಡಬೇಕು. ಇದು ಬಹಳ ಪ್ರಯೋಜನಕಾರಿ ಅಂತ ಹೇಳ್ತಾರೆ. ಏಕೆಂದರೆ ಇದನ್ನು ಮಾಡೋದ್ರಿಂದ ಶತ್ರು ಪೀಡನೆ ಕಡಿಮೆಯಾಗುತ್ತೆ, ಆರೋಗ್ಯದಲ್ಲೂ ಕೂಡ ಬದಲಾವಣೆಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕಪ್ಪು ನಾಯಿಗೆ, ಕಪ್ಪು ಹಸುವಿಗೆ ಅಥವಾ ಕಪ್ಪು ಪಕ್ಷಿಗೆ ಹಾಗೆ ಇರುವೆಗಳಿಗೆ ಆಹಾರವನ್ನು ಶನಿವಾರದ ದಿನ ನೀಡಬೇಕು. ಇದರಿಂದ ಶನಿಯ ಕ್ರೂರ ದೃಷ್ಟಿಗೆ ಒಳಗಾಗುವಂಥದ್ದು ತಪ್ಪತ್ತೆ. ಜೊತೆಗೆ ಬಡವರಿಗೆ, ನಿರ್ಗತಿಕರಿಗೆ ಸಹಾಯವನ್ನು ಮಾಡಬೇಕು. ಇದರಿಂದ ಕೂಡ ಕೆಟ್ಟ ದೋಷಗಳು ನಿವಾರಣೆಯಾಗುತ್ತೆ, ಜೀವನದಲ್ಲಿ ಬರುವಂಥ ಸಂಕಷ್ಟಗಳು ದೂರ ಆಗುತ್ತೆ. ಹಾಗಾಗಿ ಶನಿದೇವ ಬಡವರನ್ನು ಮತ್ತು ನಿರ್ಗತಿಕರನ್ನು ಪ್ರತಿನಿಧಿಸೋದ್ರಿಂದ ಬಡವರನ್ನು ಸಂತೋಷಗೊಳಿಸಲಿಕ್ಕೆ ಈ ರೀತಿಯ ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಬಂಧುಗಳೇ, ಈ ಶನಿವಾರದ ದಿನ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಒಂದು ದಾನ ಧರ್ಮಾದಿಗಳನ್ನು ಮಾಡಿ. ಜೊತೆಗೆ ಈ ದಿನ ಇರುವಂಥ ಏಕಾದಶಿಯಲ್ಲಿ ಷಟ್ತಿಲ ಏಕಾದಶಿಯ ದಿನದಂದು ನೀವು ಎಳ್ಳನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸಿ ಅದರಂತೆ ಶನಿಯ ದೋಷವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನವಗ್ರಹ ದೇವಾಲಯಕ್ಕೆ ಹೋಗಿ ಈ ದಿನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಪೂರ್ವಾರ್ಧ ಏನಿದೆ ಅದು ಸ್ವಲ್ಪ ಕ್ಲಿಷ್ಟಕರವಾದಂತಹ ವಾತಾವರಣದಿಂದ ಕೂಡಿರುತ್ತೆ. ವಿವಾದಗಳು ಸಾಮಾನ್ಯವಾಗಿ ಬರುವಂಥದ್ದು ಈ ದಿನ. ಆದರೆ ಆದಾಯದಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ ಇದೆ, ಆದರೆ ಖರ್ಚು ವಿಪರೀತವಾಗಿರುತ್ತೆ ಈ ದಿನದಲ್ಲಿ. ಇನ್ನು ಸಾಮಾಜಿಕ ವಲಯದಲ್ಲಿ ಸ್ವಲ್ಪ ಪ್ರಜ್ಞಾವಂತರಾಗಿ ವಿನಯವಂತರಾಗಿ ವರ್ತಿಸುವಂಥ ಅಗತ್ಯತೆ ತುಂಬ ಇದೆ. ಹಾಗೆ ಈ ದಿನ ವೈವಾಹಿಕ ಮಾತುಕತೆಗಳೇನಾದರೂ ನಡೀತಾ ಇದ್ದರೆ ಅದು ಭಾಗಶಃ ಯಶಸ್ವಿಯಾಗುವಂಥದ್ದಿದೆ. ಹಾಗಾಗಿ ಈ ದಿನದ ಪ್ರಯತ್ನವನ್ನು ಮತ್ತೊಮ್ಮೆ ಪ್ರಯತ್ನ ಮಾಡಿ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಕಾರ್ಯಗಳು ಸಂಪೂರ್ಣವಾಗಿ ಸಂಪನ್ನವಾಗಲ್ಲ, ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ. ಅದಕ್ಕಾಗಿಯೇ ಮುಂದೊಂದು ದಿನ ಇದೇ ಕೆಲಸವನ್ನು ಮತ್ತೆ ಪುನರ್ವಿಮರ್ಶನೆ ಮಾಡಿ ಮುಂದುವರಿಸುವಂಥ ಅಗತ್ಯತೆ ಕಾಣಿಸುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಆತುರ ಅನ್ನುವಂಥದ್ದು ಒಳ್ಳೆಯದಲ್ಲ.
ಏಕೆಂದರೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು ಕೂಡ ಇದೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ಹೊಸ ಸಮಸ್ಯೆ, ನೀವು ಊಹೆ ಮಾಡಿರದೇ ಇರೋಂಥ ಒಂದು ಸಮಸ್ಯೆ ಉದ್ಭವ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಇರುವಂಥ ಒಂದು ಪ್ರಭಾವವನ್ನು, ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ಬೇಕು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಹೊರಬರಬೇಕಿದ್ರೆ ಈ ದಿನ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ನಿಮಗೆ ಗೊತ್ತಿರುವಂಥ ಎಲ್ಲ ವಿದ್ಯೆಗಳನ್ನು ಕೂಡ ಬಳಸುವಂತಹ ಸಂದರ್ಭ ಅದು. ಇನ್ನು ಈ ದಿನದಲ್ಲಿ ದೈವಿಕ ದರ್ಶನವನ್ನು ಪಡೆಯುವಂಥದ್ದು, ದೇವಾಲಯ ದರ್ಶನ ಆಗುವಂಥ ಅವಕಾಶ ಕೂಡ ಇದೆ. ಅಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ, ಸಮಾಧಾನ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಈ ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ. ಇನ್ನು ಮಕ್ಕಳ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಆರೋಗ್ಯ ಕೂಡ ನೋಡಿಕೊಳ್ಳಿ. ಹಾಗೆ ದೂರದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ವಿಶೇಷವಾಗಿ ಈ ದಿನ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಬೇಕು. ಭಗವಾನ್ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಸಾಧ್ಯ ಆದರೆ ಈ ದಿನ ಸ್ವಲ್ಪ ಕರಿ ಎಳ್ಳನ್ನು ದಾನ ಮಾಡಿ, ತುಂಬ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ತುಂಬ ಅನುಕೂಲ, ತುಂಬ ವಿಶೇಷ ತುಂಬಿರುವಂಥ ದಿನ. ಹಾಗೆ ಈ ದಿನ ನೀವು ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಉತ್ತಮವಾದಂತಹ ಪ್ರತಿಫಲ ಸಿಕ್ಕತ್ತೆ. ಅದರಲ್ಲೂ ಸಮಯಕ್ಕೆ ಸರಿಯಾಗಿ ಫಲ ನಿಮ್ಮ ಕೈ ಸೇರುತ್ತೆ. ಇದು ನಿಮಗೆ ಸಂತೋಷವನ್ನು ಇಮ್ಮಡಿಗೊಳಿಸುವಂಥ ಒಂದು ಸಂದರ್ಭ. ಹಾಗೆ ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಸ್ವಂತದ ಉಪಯೋಗಕ್ಕಾಗಿ ಈ ದಿನ ಬಳಸ್ಕೊಳ್ಬೇಕು. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ಬೇರೊಬ್ಬರು ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಅದಕ್ಕೆ ಬದಲಾಗಿ ನಿಮ್ಮನ್ನು ನೀವೇ ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಇದರಿಂದ ನೀವು ಕೂಡ ಸ್ವಲ್ಪ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸ್ವಲ್ಪ ಆದಾಯ ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಯಾರು ನಿಮ್ಮ ಪ್ರತಿಭೆಯ ಮೂಲಕ ಈ ಉದ್ಯೋಗವನ್ನು, ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ವಿಚಾರದಲ್ಲಿ, ಯಾವುದೇ ವ್ಯಾಪಾರದಲ್ಲಿ ಈ ದಿನ ನಿಮ್ಮ ಸ್ವಂತ ನಿರ್ಧಾರ, ಅದರಲ್ಲೂ ನಿಮ್ಮ ಮಾತು ನಿಮ್ಮ ಪಾಲುದಾರರನ್ನು ಓಲೈಸುವಂಥದ್ದು. ಅಂದರೆ ತುಂಬ ಕನ್ವಿನ್ಸಿಂಗ್ ಆಗಿ ಮಾತಾಡ್ತೀರಿ. ಮಾತು ಸ್ಪಷ್ಟವಾಗಿದೆ, ಮಾತು ನೇರವಾಗಿದೆ, ಮಾತು ಬೇರೆಯವರನ್ನು ಕೂಡ ಆಕರ್ಷಿಸುತ್ತೆ, ಮೆಸ್ಮರೈಸ್ ಮಾಡುತ್ತೆ. ಅಂಥ ಒಂದು ಪರಿಣಾಮಕಾರಿಯಾದಂಥ ಮಾತು ನಿಮ್ಮಲ್ಲಿರುತ್ತೆ ಈ ದಿನ. ಹಾಗೆ ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಈ ದಿನ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಲ್ಲಿ ಫಲಿತಾಂಶ ಕಂಡುಬರುವಂಥದ್ದು, ಅಂದುಕೊಂಡಂಥ ಫಲಿತಾಂಶಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ವಿಶೇಷವಾಗಿ ಗ್ರಹ ಸ್ಥಾನಗಳು ನಿಮಗೆ ತುಂಬ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಇಚ್ಛೆ ನೆರವೇರುತ್ತೆ. ಹಾಗೆ ಈ ದಿನ ನೀವು ಕುತೂಹಲಕಾರಿಯಾದಂಥ ಮಾಹಿತಿಯೊಂದನ್ನು ನಿಮ್ಮ ಕುಟುಂಬಸ್ಥರಿಂದ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಶುಭ ಕಾರ್ಯಕ್ಕೆ ಆಹ್ವಾನಗಳು ಕೂಡ ಬರುವಂಥದ್ದು. ಒಟ್ಟಾರೆ ನಿಮ್ಮ ಪ್ರತಿಭೆ 4 ಜನರಿಗೆ ಗೊತ್ತಾಗುವಂಥದ್ದು, ಹಾಗೆ ನಿಮಗೆ ಮಾನ್ಯತೆ ಅಲ್ಲಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳನ್ನು ಕೂಡ ತಣ್ಣಗಾಗಿಸ್ತೀರಿ. ಅಂಥ ಒಂದು ಉತ್ತಮ ನಡತೆ, ಅಂಥ ಒಂದು ಆಕರ್ಷಕ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಕೊಡಬೇಡಿ. ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಈ ದಿನ ಸ್ವಲ್ಪ ನಯ ವಿನಯದಿಂದ ವರ್ತಿಸ್ಬಿಡಿ. ಹಳೆಯ ವಿಚಾರಗಳನ್ನು ಕೆದಕಲಿಕ್ಕೆ ಹೋಗಬೇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಪೂರ್ಣ ಆತ್ಮವಿಶ್ವಾಸ ಇರುವಂತಹ ದಿನ. ತುಂಬ ಚಾಲೆಂಜಸ್ಸನ್ನು ಎದುರಿಸ್ತೀರಿ. ತುಂಬ ಒಂದು ಶ್ರಮದ ಜೀವನವನ್ನು ಈ ದಿನ ನಡೆಸುವಂಥದ್ದು. ಏಕೆಂದರೆ ಕೆಲಸ ಕಾರ್ಯಗಳು ಸ್ವಲ್ಪ ಕಷ್ಟದಿಂದನೇ ಕೂಡಿರುತ್ತೆ, ಯಾವುದೂ ಸುಲಭಕ್ಕೆ ಆಗಲ್ಲ. ಆದರೆ ಒಮ್ಮೆ ಕೆಲಸ ಆರಂಭ ಆಯಿತು ಅಂದರೆ ನೀವು ಹಿಂತಿರುಗಿ ನೋಡೋವಂಥದ್ದಿಲ್ಲ. ಆ ಕೆಲಸದಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ತೀರಿ. ತುಂಬ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ತೀರಿ ಈ ದಿನದಲ್ಲಿ. ಹಾಗೆ ಗ್ರಹ ಸ್ಥಾನಗಳು ಕೂಡ ತುಂಬ ಅನುಕೂಲಕರವಾಗಿರೋದ್ರಿಂದ ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಅನ್ನುವಂಥದ್ದು ಇದೆ.
ಹಣಕಾಸಿನ ವಿಚಾರ ಆಗಲಿ, ಲೇವಾದೇವಿ ವ್ಯವಹಾರ ಆಗಲಿ, ರಿಯಲ್ ಎಸ್ಟೇಟ್ ವ್ಯವಹಾರ ಆಗಲಿ, ಈ ದಿನ ನಿಮ್ಮ ಆಸೆಯನ್ನು ಪೂರೈಸುವಂಥದ್ದು. ಎಲ್ಲ ಒಂದು ಕಡೆ ಸ್ಥಿರವಾದಂತಹ ಬುನಾದಿ ನಿಮಗೆ ಸಿಕ್ಕತ್ತೆ. ಒಂದು ಫೌಂಡೇಶನ್ ಚೆನ್ನಾಗಿರುತ್ತೆ. ಅದು ಈ ದಿನವೇ ಹಣ ಬರಬೇಕು ಅನ್ನೋವಂಥದ್ದಲ್ಲ, ಲಾಭ ಬರುತ್ತೆ ಅನ್ನೋವಂಥದ್ದಲ್ಲ. ಆದರೆ ನಿಮ್ಮ ಕಾರ್ಯ ಚಟುವಟಿಕೆಗಳಿಂದ ಈ ದಿನ ನಿಮ್ಮ ಕೆಲಸಕ್ಕೆ ಒಂದು ಒಳ್ಳೆಯ ಫೌಂಡೇಶನನ್ನು ಹಾಕ್ಕೊಳ್ತೀರಿ. ಇದು ಬುನಾದಿ, ಇದೇ ತಳಹದಿ. ಇದರ ಮೇಲೆ ನೀವು ಎಷ್ಟು ಬೇಕಾದರೂ ಕೂಡ ಇನ್ವೆಸ್ಟ್ ಮಾಡುವಂಥದ್ದು, ಎಷ್ಟು ಬೇಕಾದರೂ ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಬೋದು. ಅದಕ್ಕೆ ತುಂಬ ಸ್ಕೋಪ್ ಇರುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಒಪ್ಪಿಗೆಯನ್ನು ಮಾಡಿಕೊಳ್ಬೇಕು, ಒಂದು ಅಗ್ರಿಮೆಂಟ್ ಮಾಡಿಕೊಳ್ಬೇಕು, ಅಥವಾ ನಿಮ್ಮ ಒಂದು ಒಪಿನಿಯನನ್ನು ಹೇಳಬೇಕು, ಬಹಳ ವಿಶೇಷವಾಗಿ ಹೇಳುವಂಥದ್ದು. ಅದರಲ್ಲಿ ಒಂದು ಶಾಂತಿ, ಸಮಾಧಾನ, ಹಾಗೆ ಮುಂದಾಲೋಚನೆ ಎಲ್ಲವೂ ಕೂಡ ಮಿಳಿತವಾಗಿರುವಂಥ ಒಂದು ಸಂದರ್ಭ. ಹಾಗೆ ಕೆಲಸದ ನಿರ್ವಹಣೆಯಲ್ಲಿ ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಕೂಡ ಇದೆ. ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಹಾಗೆ ಕಲಾಕಾರರಿಗಾಗಲಿ, ಈ ಕ್ರೀಡಾ ಸ್ಪರ್ಧಿಗಳಿಗಾಗಲಿ ಈ ದಿನ ಸಾಮಾಜಿಕವಾಗಿ ಮನ್ನಣೆ ಸಿಕ್ಕುವಂಥದ್ದು, ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನಗಳು ಕೂಡ ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನ ಸ್ವಂತ ವ್ಯಾಪಾರದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಕಾಣುವಂಥದ್ದು, ಆದಾಯ ನಿಮ್ಮ ನಿರೀಕ್ಷೆಯಂತೆ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ವ್ಯವಹಾರದಲ್ಲಿ ಸ್ಪರ್ಧೆ, ಪೈಪೋಟಿ ಎಂದಿನಂತೆ ಇರುವಂಥದ್ದು, ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಸ್ವಲ್ಪ ಚಾಲೆಂಜಸನ್ನು ನೀವು ಮೀಟ್ ಮಾಡಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ವ್ಯವಹಾರಗಳಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಯಾರನ್ನೂ ಕೂಡ ಈ ದಿನ ಕರಗಣಿಸಬೇಡಿ, ಯಾರನ್ನೂ ದೂರೀಕರಿಸಬೇಡಿ. ನೀವು ಎಲ್ಲರನ್ನೂ ಒಪ್ಪಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಸಂಬಂಧಿಕರ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಹಣಕಾಸಿನ ವ್ಯವಹಾರಗಳು ಗಂಟು ನಂಟು ಎರಡನ್ನೂ ಉಳಿಸಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಕೆಲವೊಂದು ಸನ್ನಿವೇಶಗಳು ಇಷ್ಟ ಆಗಲ್ಲ, ಆದರೂ ಕೂಡ ಒತ್ತಡಕ್ಕೆ ಮಣಿದೋ ಅಥವಾ ಬೇರೆಯವರಿಗಾಗಿನೋ ಈ ದಿನ ಅಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಒಲ್ಲದ ಮನಸ್ಸಿನಿಂದಲೇ ಕೆಲಸಗಳಿಗೆ ಸಹಿ ಮಾಡುವಂಥದ್ದು ಆಗತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಶಾಂತಿ ಸಂಯಮವನ್ನು ಕಾಪಾಡಿಕೊಳ್ಬೇಕು. ನಿಮ್ಮದೇ ಹಠ ಸಾಧನೆ ಒಳ್ಳೆಯದಲ್ಲ. ಹಾಗೆ ಈ ದಿನ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಅನುಸರಣೆ ಮಾಡಿದ್ರೆ ಮಾತ್ರ ಅಲ್ಪ ಸ್ವಲ್ಪ ಗೌರವ ನಿಮಗೆ ಉಳ್ಕೊಳ್ಳುತ್ತೆ. ಇನ್ನು ಈ ದಿನದಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದು ಬಹಳ ಉತ್ತಮ. ಯಾವುದೇ ಸನ್ನಿವೇಶ ಇರಲಿ, ಯಾವುದೇ ವ್ಯಾಪಾರ ವ್ಯವಹಾರ ಪ್ರಯಾಣ ಇತ್ಯಾದಿ ಸಂದರ್ಭಗಳಲ್ಲೂ ಕೂಡ ಕುಟುಂಬಸ್ಥರ ಜೊತೆಯಲ್ಲೂ ಕೂಡ ಈ ದಿನ ಶಾಂತಿ ವ್ಯವಸ್ಥೆಗೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಬೇರೆಯವರೇ ಗೆಲ್ಲಲಿ, ನೀವೇ ಆ ಕ್ಷಣ ಸೋತ್ಬಿಡಿ, ಒಳ್ಳೆಯದಾಗತ್ತೆ. ನಮ್ಮ ಹಿರಿಯರು ಹೇಳೋ ರೀತಿಯಲ್ಲಿ ಬುದ್ಧಿವಂತರು ಯಾವಾಗಲೂ ಸೋಲ್ತಾರೆ ಅನ್ನುವಂಥದ್ದು. ಹಾಗಾಗಿ ಅಂತಹ ಬುದ್ಧಿವಂತರು ನೀವಾಗಬೇಕು ಈ ದಿನದಲ್ಲಿ. ಇನ್ನು ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಈ ದಿನ ಒಂದು ಹೊಸ ಸಮಸ್ಯೆ ಉದ್ಭವ ಆಗುತ್ತೆ. ಈ ಸರ್ಕಾರದ ಕಾನೂನುಗಳೇ ನಿಮಗೆ ಸ್ವಲ್ಪ ಮುಳುವಾಗುವಂಥದ್ದು, ಅದೇ ತೊಡಕು. ಏಕೆಂದರೆ ಆ ಕಾನೂನಿನ ಉಲ್ಲಂಘನೆ ಆಗುವಂಥ ಸಂದರ್ಭದಲ್ಲಿ ಭಯ ಆಗುತ್ತೆ. ಆದರೂ ಅದನ್ನು ನಿಭಾಯಿಸುವಂಥ ಧೈರ್ಯ, ಮೊಂಡು ಧೈರ್ಯ ಕೂಡ ಇರುವಂಥದ್ದು. ಆದಷ್ಟು ಈ ಕಾನೂನನ್ನು ಉಲ್ಲಂಘನೆ ಮಾಡುವಂಥ ವಿಚಾರಗಳಲ್ಲಿ ಪ್ರಯತ್ನ ಪಡಬೇಡಿ. ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಅದರಲ್ಲೂ ಹಠಾತ್ ಪ್ರಯಾಣ ಮಾಡಬೇಕಾಗತ್ತೆ. ಇಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಈ ವ್ಯರ್ಥ ಖರ್ಚುಗಳೇನಿದೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಯಾವುದೇ ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬೇಡಿ. ಭಗವಂತನ ಒಂದು ಪಂಚಾಮೃತದಂತೆ ಅದು ನಿಮಗೆ ಸೇರುವಂಥದ್ದು, ಅದನ್ನು ಸಂಪೂರ್ಣವಾಗಿ ಒಪ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರದಲ್ಲಿ ಕಟ್ಟುನಿಟ್ಟಿನ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗಿದೆ, ಏನೋ ಲ್ಯಾವಿಶ್ ಎಕ್ಸ್ಪೆಂಡಿಚರ್ ಇರುವಂಥದ್ದು. ಇದರಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಹಣಕಾಸಿನ ಪ್ರಯತ್ನಗಳಲ್ಲಿ. ಅದಕ್ಕಾಗಿಯೇ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ
ಸಣ್ಣ ಪುಟ್ಟ ವಿಚಾರಗಳಿಗೆ, ಕ್ಷುಲ್ಲಕ ವಿಚಾರಗಳಿಗೆ ವಿವಾದ ಉದ್ಭವ ಆಗುವಂಥದ್ದು. ಹಾಗಾಗಿ ಯಾರು ಬೇಡ ಅಂತ ಬಿಡ್ತಾರೋ ಅಂಥ ವಸ್ತುವಿನ ವಿಚಾರವಾಗಿ ಈ ದಿನದಲ್ಲಿ ನಿಮ್ಮ ಒಂದು ಜಗಳ, ನಿಮ್ಮ ಮನಸ್ತಾಪ, ನಿಮ್ಮ ಭಿನ್ನಾಭಿಪ್ರಾಯ ಆರಂಭ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಅನಿರೀಕ್ಷಿತವಾದಂಥ ಅಡ್ಡಿ ಆತಂಕಗಳು ಬಂದಾಗ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ತೋಚಲ್ಲ. ಹಾಗಾಗಿ ಮೈಂಡ್ ಈ ದಿನ ಸ್ವಲ್ಪ ಬ್ಲ್ಯಾಂಕ್ ಆಗಿ ಇರುವಂಥದ್ದು ಆಗುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಶಕ್ತಿ, ಸಾಮರ್ಥ್ಯ ಮರೆತು ಹೋಗುತ್ತೆ ನಿಮಗೆ. ಹಾಗೆ ಯಾವ ವಿಚಾರದಲ್ಲಿ ನೀವು ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ತೀರ್ಮಾನ ಮಾಡುವಂಥ ಮನಸ್ಥಿತಿ ಕೂಡ ಇರಲ್ಲ. ಯಾಕೆಂದರೆ ಕೆಲವೊಂದು ಒತ್ತಡದಿಂದ ನಿಮ್ಮ ಮನಸ್ಸು ಈ ದಿನ ಆಲೋಚನೆಗಳಲ್ಲಿ ಸ್ವಲ್ಪ ಪರಿಪೂರ್ಣತೆಯನ್ನು ಕಾಣಿಸಲ್ಲ. ಇನ್ನು ಕೆಲಸದ ನಿರ್ವಹಣೆಯ ಸಂದರ್ಭದಲ್ಲೂ ಕೂಡ ತುಂಬ ಒತ್ತಡಗಳು ಇರುತ್ತೆ. ಹಾಗಾಗಿನೇ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳೇ ಆರಂಭದಲ್ಲೇ ಬರುವಂಥದ್ದು. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮಗೂ ಕೂಡ ಶಾಂತಿ, ಸಮಾಧಾನ ಬೇಕಾಗುತ್ತೆ. ಇನ್ನು ಹಣಕಾಸಿನ ತೊಂದರೆಗಳು ಕೆಲವರಿಗೆ ಬರುವಂಥದ್ದು. ಇದರಿಂದ ಕೆಲವೊಂದು ವಸ್ತುಗಳನ್ನು, ಸಾಮಗ್ರಿಗಳನ್ನು, ನಿಮ್ಮ ಹೆಸರಿನಲ್ಲಿರುವಂಥ ಕೆಲವೊಂದು ಒಡವೆ ವಸ್ತ್ರಗಳನ್ನು ಮಾರಾಟ ಮಾಡುವಂಥದ್ದು, ಅಡವಿಡುವಂಥ ಪ್ರಸಂಗ ಕೂಡ ಬರ್ಬೋದು. ಹಾಗಾಗಿನೇ ಹಣಕಾಸಿನ ನಿರ್ವಹಣೆಯಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದು ಕೂಡ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಕೆಲವನ್ನು ನೀವೇ ಹುಟ್ಟು ಹಾಕಿಕೊಳ್ಳುವಂಥದ್ದು ಸ್ವಯಂಕೃತ ಅಪರಾಧ ಅದು. ಆದರೆ ಕೆಲವೊಂದು ಬಾಹ್ಯ ಒಂದು ಒತ್ತಡದಿಂದ ಬರುವಂಥದ್ದು ಕೂಡ ಇದೆ. ಇವೆಲ್ಲವನ್ನು ನೀವು ಶ್ರಮಪಟ್ಟು ನಿಭಾಯಿಸಬೇಕಾಗತ್ತೆ. ಇನ್ನು ಹಿಡಿದ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ ಈ ದಿನ. ಅದಕ್ಕಾಗಿ ಬೇಸರಿಸಬೇಡಿ. ಇವತ್ತಲ್ಲ ನಾಳೆಯ ಕೆಲಸಗಳನ್ನು ಮುಂದುವರಿಸ್ಬೋದು. ಹಾಗೆ ಈ ದಿನ ಖರ್ಚು ವೆಚ್ಚ ಹೆಚ್ಚಾಗುವಂಥ ಸಂಭವ ಇರೋದರಿಂದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಮನೆಯ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸೌಹಾರ್ದಯುತವಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ 3ರಲ್ಲಿ ಚಂದ್ರ ಇದ್ದಾಗ ನಿಮಗೆ ತುಂಬ ಎಚ್ಚರಿಕೆ ಇದೆ, ತುಂಬ ಅಲರ್ಟ್ ಆಗಿರ್ತೀರಿ. ಹಾಗೆ ಈ ದಿನ ಯಾವುದೇ ರೀತಿಯ ಅಪಾಯ ಆಗದ ರೀತಿಯಲ್ಲಿ ತುಂಬ ನಾಜೂಕಾಗಿ ಜೀವನವನ್ನು ಮಾಡುವಂಥದ್ದು. ವಾಹನ ಓಡಿಸುವ ಸಂದರ್ಭದಲ್ಲೂ ಕೂಡ ಈ ದಿನ ಆತುರತೆ ಇಲ್ಲ, ತುಂಬ ನಿಧಾನವಾಗೇ ಇರ್ತೀರಿ. ಆದರೆ ಈ ದಿನ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಅನಿರೀಕ್ಷಿತವಾದಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಅಲ್ಲಿ ನಿಮ್ಮ ಕೋಪ ತಾಪಗಳು ಹೆಚ್ಚಾಗುವಂಥದ್ದು, ಮಾತು ಕಠಿಣವಾಗಿ ಆಡುವಂಥ ಸಂದರ್ಭ ಅಲ್ಲಿ ಒದಗಿ ಬರುತ್ತೆ. ನಿಮ್ಮ BP ಈ ದಿನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲಸದ ಹೊಣೆಗಾರಿಕೆ ಅಧಿಕವಾಗುವಂಥ ಸಂಭವ ಇದೆ. ಅದನ್ನು ಕೂಡ ನಿಭಾಯಿಸ್ತೀನಿ ಅಂತ ಹೇಳ್ತೀರಿ. ಆದರೆ ಎಲ್ಲಿ ಸಾಧ್ಯ, ಎಷ್ಟು ಸಾಧ್ಯ ಅನ್ನೋವಂಥದ್ದನ್ನು ಈ ದಿನ ಸ್ವಲ್ಪ ಅಂತರ ಅವಲೋಕನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಾದಾಗ ಅದಕ್ಕೆ ಪರ್ಯಾಯ ಕ್ರಮದ ಬಗ್ಗೆ ಚರ್ಚಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ನೇರ ಮಾತು ಏನಿದೆ ಅದು ಕೆಲವೊಂದು ಸಮಸ್ಯೆಗಳನ್ನು ಇತ್ಯರ್ಥಪಡಿಸುತ್ತೆ. ಹಾಗೆ ಹೊಸ ಉದ್ಯೋಗದ ಅವಕಾಶಗಳು ಕೂಡ ನಿಮ್ಮ ಒಂದು ವಿಸಿನಿಟಿಯಲ್ಲೇ ಉದ್ಭವ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಇಂತಹ ವಿಚಾರಗಳೇನಿದೆ ಇದು ನಿಮ್ಮನ್ನು ಯಾವಾಗಲೂ ಕೂಡ ಲೈವ್ಲಿಯಾಗಿ ಇಡತ್ತೆ. 4 ಜನರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳೇನಿದೆ ಅದನ್ನು ಬಹುವಾಗಿ ನೀವು ಆನಂದಿಸಬೇಕು. ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಇನ್ನು ಈ ದಿನ ಪ್ರಸಿದ್ಧ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಇದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ ಇದು. ಆದರೆ ಸಣ್ಣ ಪುಟ್ಟ ವಿಚಾರಗಳು ಬರ್ಬೋದು, ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಶಾಂತಿಯುತವಾಗಿ ಅಷ್ಟೇ ಸೌಹಾರ್ದಯುತವಾಗಿ ವರ್ತಿಸಬೇಕಾಗತ್ತೆ. ಇನ್ನು ಈ ದಿನ ಬರಬೇಕಾದಂಥ ಹಣ ಸಕಾಲಕ್ಕೆ ಬರಬೇಕು ಅಂತ ಹೇಳಿದ್ರೆ ಆ ಪ್ರಯತ್ನವನ್ನು ಕೂಡ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದ್ವಂದ್ವತೆಗಳು ಇರುವಂಥದ್ದು.
ಹಾಗೆ ಯಾವ ವಿಚಾರದಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ತೀರೋ ಅದು ನಿಮಗೆ ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಏಕೆಂದರೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದರ ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ನೀವು ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಏಕಾಏಕಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಎದುರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ಪ್ರಯತ್ನ ಅಷ್ಟೊಂದು ಸ್ಮೂತಾಗಿ ನಡೆಯಲ್ಲ. ಅಡ್ಡಿ ಆತಂಕಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ತೊಂದರೆಗಳು ಕೂಡ ಇರುವಂಥದ್ದು ಈ ದಿನದಲ್ಲಿ. ಇನ್ನು ಗಾಳಿ ಮಾತಿಗೆ ಕಿವಿ ಕೊಡುವಂಥದ್ದು, ಇದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿನೇ ಯಾವುದೇ ಗಾಳಿ ಸುದ್ದಿಗೆ ಹಾಗೆ ಆಧಾರ ರಹಿತವಾಗಿರುವಂಥ ವಿಚಾರಗಳಿಗೆ ತಲೆ ಹಾಕಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ಸ್ವಲ್ಪ ಓಡಾಟ ಇರುತ್ತೆ, ಗಲಿಬಿಲಿ ಇದೆ, ಆತುರವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನೋವಂಥ ಒಂದು ಇಚ್ಛಾಶಕ್ತಿ ಇದೆ. ಇವೆಲ್ಲವೂ ಕೂಡ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಇದರಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂಭವ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಾಗಲಿ ಕುಟುಂಬಸ್ಥರಾಗಲಿ ನಿಮಗೆ ಸ್ವಲ್ಪ ಮನಃಶಾಂತಿಯನ್ನು ಕೆಡಿಸುವಂಥವ್ರೆ. ಹಾಗಾಗಿ ಯಾವ ವಿಚಾರವನ್ನು ಮರೆಯಬೇಕು ಅಂತ ಪ್ರಯತ್ನ ಪಡ್ತೀರೋ ಅದು ಮತ್ತೆ ಮತ್ತೆ ನಿಮಗೆ ಜ್ಞಾಪಕಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಸಮಯ ಪರಿಪಾಲನೆ ಮಾಡೋದರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ಈ ದಿನ ನೀವು ಬೆಳಿಬೇಕು ಅನ್ನುವಂಥ ಕನಸಿರಬೇಕು, ಜೊತೆಗೆ ಇತರರನ್ನು ಬೆಳೆಸಬೇಕು ಅನ್ನುವಂಥ ಒಂದು ಮನಸ್ಸಿರಬೇಕು. ಹಾಗಾಗಿ ಈ ದಿನ ಒಳ್ಳೆಯ ಮನಸ್ಸಿನಿಂದ ಕೆಲಸಗಳನ್ನು ಆರಂಭ ಮಾಡಿಕೊಳ್ಳಿ. ನಿಮ್ಮ ಸುತ್ತಮುತ್ತಲಿರುವಂಥವರ ಯೋಗಕ್ಷೇಮದ ಬಗ್ಗೆ ಈ ದಿನ ಸ್ವಲ್ಪ ಚಿಂತನೆ ಮಾಡಿ. ಇನ್ನು ವಿಶೇಷವಾಗಿ ಈ ದಿನ ಸ್ಪರ್ಧೆಗೆ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ಸ್ಪರ್ಧಿಗಳಿಗೆ ಉತ್ತಮ ಫಲ ಸಿಕ್ಕತ್ತೆ, ಆದರೆ ಪ್ರಯತ್ನ, ಆ ಕನ್ಸಿಸ್ಟೆನ್ಸಿ ಅದನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಒಂದು ಕೆಲಸವನ್ನು ಆರಂಭ ಮಾಡಿದ್ರೆ ಅದನ್ನು ಗುರಿ ಮುಟ್ಟುವವರೆಗೂ ಕೂಡ ನೀವು ಹಿಂತಿರುಗಿ ನೋಡಬಾರ್ದು, ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸಬಾರ್ದು. ಆ ರೀತಿಯಲ್ಲಿ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ತುಂಬ ಸಂತೋಷದ ದಿನ. ಅದರಲ್ಲೂ ತುಂಬ ಅನುಕೂಲತೆಗಳಿರುತ್ತೆ, ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಅನ್ನುವಂಥದ್ದು ಇದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ಉತ್ತಮ ನಿರ್ಧಾರವನ್ನು ಕೈಗೊಳ್ತೀರಿ, ಏನೋ ಒಂದಕ್ಕೆ ಕಮಿಟ್ ಆಗ್ತೀರಿ. ಹಾಗಾಗಿ ಕುಟುಂಬಕ್ಕಾಗಿ ನೀವು ಮಾಡುವಂಥ ಆಸ್ತಿ, ಕುಟುಂಬಕ್ಕಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮ್ಮ ಮೆಚ್ಚುಗೆಗೆ ಪಾತ್ರವಾಗುವಂಥದ್ದು. ಹಾಗೆ ಈ ದಿನದಲ್ಲಿ ಅನುಕೂಲಕರವಾಗಿರುವಂತಹ ಸಂದರ್ಭಗಳು ತುಂಬ ಇದೆ. ಅದರಲ್ಲಿ ನಿಮಗೆ ಉತ್ಸಾಹ ಹೆಚ್ಚಾಗುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಓಡಾಟ, ನಿಮ್ಮ ಹೆಣಗಾಟ ಸ್ವಲ್ಪ ಕಡಿಮೆ ಆಗುತ್ತೆ ಈ ದಿನ. ಹಾಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದೃಷ್ಟವಂತರು ಅವಕಾಶವನ್ನು ಪಡ್ಕೊಳ್ಳುವಂಥವ್ರು, ಬುದ್ಧಿವಂತರು ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳುವಂಥವ್ರು. ಹಾಗಾಗಿ ನೀವು ಅದೃಷ್ಟವಂತರೂ ಆಗಿದ್ದೀರಿ, ಬುದ್ಧಿವಂತರು ಕೂಡ ಆಗಿದ್ದೀರಿ. ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ತೀರಿ. ಇನ್ನು ಸಣ್ಣ ವ್ಯಾಪಾರಿಗಳಿಗೂ ಕೂಡ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಸಿಕ್ಕತ್ತೆ. ಇನ್ನು ಬಾಲ್ಯ ಗೆಳೆಯರ ಜೊತೆಯಲ್ಲಿ ನಿಮ್ಮ ವ್ಯವಹಾರಗಳು ನಿಮಗೆ ಸಂತೋಷವನ್ನು ತರುವಂಥದ್ದು. ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂಥವರೇ ಈ ದಿನ ನಿಮ್ಮ ಜೊತೆಯಲ್ಲಿ ಬಹಳ ಸಮಯ ಇರುವಂಥದ್ದು. ಹಾಗೆ ಈ ದಿನ ಹೈನುಗಾರಿಕೆ, ಪಶುಪಾಲನೆ ಮಾಡುವಂಥವ್ರಿಗೆ ಹೆಚ್ಚಿನ ಲಾಭ ಕೂಡ ಸಿಕ್ಕತ್ತೆ. ಹಾಗೆ ಪದೇ ಪದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಉಂಟು ಮಾಡುವಂಥವರ ಬಗ್ಗೆ, ಅದಕ್ಕೆ ಕಾರಣವನ್ನು ಕಂಡುಹಿಡಿಯುವುದರ ಬಗ್ಗೆ ಈ ದಿನ ಎಲ್ಲಿಲ್ಲದ ಕುತೂಹಲ ನಿಮಗೆ. ಹಾಗಾಗಿ ಆ ಕ್ಯೂರಿಯಾಸಿಟಿಯಲ್ಲಿಯೇ ಈ ದಿನ ಮುಂದುವರಿತೀರಿ. ಆ ಒಂದು ಕಾರಣ ಎಲ್ಲಿದೆ, ಅದು ಸಮಸ್ಯೆ, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಕಂಡುಹಿಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳು ಉತ್ಸಾಹದಿಂದ ಕೂಡಿರುತ್ತೆ. ಒಳ್ಳೆಯ ಲಾಭವನ್ನು, ಒಳ್ಳೆಯ ಸಂತೋಷವನ್ನು ತಂದುಕೊಡುವಂಥದ್ದು. ಒಟ್ಟಾರೆ ನಿಮಗೆ ಅನುಕೂಲಕರವಾಗಿರುವಂಥ ದಿನ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಪ್ರಗತಿಯ ಹಾದಿ ಮುಂದುವರಿಯುತ್ತೆ. ನೆನ್ನೆ ಆರಂಭ ಆಗಿರುವಂಥ ಕೆಲಸ ಈ ದಿನ ಕೂಡ ಮುಂದುವರಿಯುವಂಥದ್ದು. ಹಾಗಾಗಿನೇ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀರಿ. ಇನ್ನು ಈ ದಿನವೇ ಆರಂಭ ಮಾಡುವಂತಹ ಹೊಸ ಕೆಲಸ ಕಾರ್ಯಗಳೇನಿದೆ ಅದು ನಿಮಗೆ ಮಿಶ್ರ ಫಲವನ್ನು ತರುವಂಥದ್ದು. ಹಾಗೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಈ ದಿನ ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರ ಹಣಕಾಸಿನ ವ್ಯವಹಾರಗಳಲ್ಲಾಗಲಿ ಅನುಭವ ಕಡಿಮೆ ಇರುವಂಥದ್ದು ಈ ದಿನ. ಅದಕ್ಕಾಗಿ ಆ ಕ್ಷೇತ್ರದಲ್ಲಿ ಇರುವಂಥ ಹಿರಿಯರ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು. ಆಹಾರ ವಿಹಾರಾದಿಗಳು ತುಂಬ ಪರ್ಫೆಕ್ಟ್ ಆಗಿರಬೇಕು. ಇನ್ನು ಈ ದಿನ ನಿಮಗೆ ಸ್ಪರ್ಧೆಗಳು ಜಾಸ್ತಿ ಇರುವಂಥದ್ದು, ಕಾಂಪಿಟೇಷನ್ ಜಾಸ್ತಿ. ಇದನ್ನೇ ಅನ್ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನದ ವಿದ್ಯಮಾನಗಳನ್ನು ಜ್ಞಾಪಿಸ್ಕೊಂಡ್ರೆ ನಿಮಗೆ ಮಾನಸಿಕ ಒತ್ತಡಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಖರ್ಚು ವಿಪರೀತ ಆಗಿರುತ್ತೆ, ಆದಾಯ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯತೆ ಇದೆ. ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಈ ದಿನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ದಳ್ಳಾಳಿಗಳಿಗೆ, ಮಧ್ಯವರ್ತಿಗಳಿಗೆ ಆದಾಯ ಏನೋ ಜಾಸ್ತಿ ಆಗುತ್ತೆ, ಆದರೆ ನಿಮ್ಮ ಕೆಲಸ ಕಾರ್ಯಗಳು ಕೆಲವರಿಗೆ ಪ್ರಶ್ನಾರ್ಹವಾಗಿ ಇರುವಂಥದ್ದು. ಇನ್ನು ಈ ದಿನ ಉದರ ಸಂಬಂಧಿ ಕಾಯಿಲೆಗಳು ಸ್ವಲ್ಪ ಬಾಧಿಸ್ಬೋದು, ಜಾಗ್ರತೆ. ಹಾಗೆ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ಮಾತ್ರ ಬೇಡಿಕೆ ಈ ದಿನ ಹೆಚ್ಚಾಗುತ್ತೆ. ಆದರೆ ಆ ಬೇಡಿಕೆಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮ ದೇಹ ಸಪೋರ್ಟ್ ಮಾಡಲ್ಲ. ಮನಸ್ಸಿದೆ, ಆದರೆ ಕೆಲಸ ಕೈಲಾಗಲ್ಲ. ಹಾಗೆ ಈ ದಿನದಲ್ಲಿ ಕುಟುಂಬದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಿ. ಎಲ್ಲವೂ ಕೂಡ ನಿಮ್ಮ ಕೈಲಿದೆ, ಮಾತು ನಿಮ್ಮ ನಿಯಂತ್ರಣದಲ್ಲಿದೆ. ಹಾಗೆ ಹಣಕಾಸಿನ ನಿರ್ವಹಣೆ ನಿಮ್ಮ ವಿವೇಚನೆಯಲ್ಲಿ ಇದೆ. ಎಲ್ಲವೂ ನಿಮ್ಮಲ್ಲೇ ಇದ್ದು ಅದನ್ನು ಈ ದಿನ ಕೈ ಚೆಲ್ಲಿಬಿಡ್ತೀರಿ. ನನ್ನದಲ್ಲ ಅನ್ನುವಂಥ ಭಾವನೆ ಬಂದರೆ ಅಲ್ಲಿ ನಿಮಗೆ ಸೋಲು, ಅದೇ ಹಿನ್ನಡೆ. ಹಾಗಾಗದಂತೆ ನೋಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಆಶಾದಾಯಕವಾಗಿರುವಂಥ ದಿನ. ತುಂಬ ಭರವಸೆಗಳಿದೆ, ತುಂಬ ಹೋಪ್ಸ್ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ತುಂಬ ಆದಾಯವನ್ನು ಪಡ್ಕೊಳ್ಳುವಂಥದ್ದು. ಜೊತೆಗೆ ಈ ದಿನ ಆದಾಯ ಮಾರ್ಗಗಳು ಕೂಡ ಹೆಚ್ಚುವರಿಯಾಗತ್ತೆ. ಒಂದು ಆದಾಯದ ಮೂಲ ಇದ್ದರೆ ಅದಕ್ಕೆ ಇನ್ನೊಂದು ಆದಾಯದ ಮೂಲ ಜೋಡಣೆಯಾಗುವಂಥದ್ದು ಇದೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳಿಗೆ ಸಾಕಷ್ಟು ಹಣ ನಿಮ್ಮ ಕೈಲೇ ಇರುತ್ತೆ. ಆದರೆ ಹಣ ಇದೆ ಅಂತ ಹೇಳಿ ದುಂದು ವೆಚ್ಚ ಮಾಡಬಾರ್ದು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಇನ್ನು ಹಣಕಾಸಿನ ಪರಿಸ್ಥಿತಿಯನ್ನು ನೋಡೇ ಕೆಲವರು ನಿಮ್ಮ ಸಹಾಯಕ್ಕೆ ಬರುವಂಥವರಿದ್ದಾರೆ. ಆದರೆ ಈ ದಿನ ಯಾರಿಗೂ ಕೂಡ ಸಹಾಯ ಮಾಡುವಂಥದ್ದನ್ನು ನೀವು ಮನಸ್ಸಿನಲ್ಲೂ ಯೋಚನೆ ಮಾಡಬೇಡಿ. ಆದರೆ ಈ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಈ ದಿನ ನೀವು ಹಣದ ಕಮಿಟ್ಮೆಂಟ್ಗೆ ಏನಾದರೂ ಒಪ್ಪಿಗೆಯನ್ನು ಕೊಟ್ಟರೆ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಕೆಲವೊಂದು ಪರ್ಯಾಯ ಕ್ರಮದ ಬಗ್ಗೆ ಆಲೋಚನೆ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಮೈಂಡ್ ಏನಿದೆ, ನಿಮ್ಮ ಬುದ್ಧಿವಂತಿಕೆ ಬುದ್ಧಿಶಕ್ತಿ ಏನಿದೆ, ಅದು ಬಹಳ ವಿಪರೀತ ವೇಗದಲ್ಲಿ ಓಡ್ತಾ ಇರುವಂಥದ್ದು ಈ ದಿನ. ಹಾಗಾಗಿನೇ ಕೆಲವೊಂದು ಕಾರ್ಯಕ್ರಮದಲ್ಲಿ, ಅದರಲ್ಲೂ ಈ ದೈವಿಕ ಸೇವಾ ಕಾರ್ಯದಲ್ಲಿ ನಿಮ್ಮನ್ನು ನೀವು ಕೇಂದ್ರೀಕರಿಸ್ಕೊಳ್ಬೇಕು, ಮನಸ್ಸನ್ನು ಅಲ್ಲಿ ಹಿಡಿದಿಡಬೇಕು. ಇದು ಒಂದು ನಿಮಗೆ ದೊಡ್ಡ ಚಾಲೆಂಜ್ ಆಗಿ ಇರುತ್ತೆ. ಇನ್ನು ಈ ದಿನ ಮನಃಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀರಿ. ಆದರೆ ನಿಮ್ಮ ಆತ್ಮವಿಶ್ವಾಸ ಆಗಲಿ, ನಿಮ್ಮ ದೃಢ ಚಿತ್ತವಾಗಲಿ ಈ ದಿನ ಭಯಂಕರವಾಗಿರುತ್ತೆ. ಅಂದರೆ ಬಹಳಷ್ಟು ಮಟ್ಟಿಗೆ ಅನುಕೂಲಕರವಾಗಿರುತ್ತೆ. ಅದನ್ನು ಹೇಗೆ ಬಳಸ್ಕೊಳ್ತೀರೋ ಅದೇ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಒಂದು ಚಾಕುವನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೋದು ಅನ್ನುವಂಥ ವಿಚಾರ ನಿಮಗೆ ಗೊತ್ತಿದೆ. ಆ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಕೂಡ ಈ ದಿನ ಬಳಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರಗತಿಯ ದಾರಿ ಏನೋ ಬಹಳ ಚೆನ್ನಾಗಿದೆ. ಆದರೆ ನಿಮ್ಮ ಸ್ನೇಹಿತರು ಹಿತಶತ್ರುಗಳು ನಿಮ್ಮಿಂದನೇ ತಪ್ಪು ಮಾಡಿಸುವಂಥ ಸಾಧ್ಯತೆ ಇದೆ. 100 ಕೆಲಸ ಕಾರ್ಯಗಳಲ್ಲಿ 99 ಸರಿಯಾಗಿದ್ದು ಯಾವುದೋ ಒಂದು ಸರಿ ಇಲ್ಲ ಅಂತ ಅಂದರೂ ಕೂಡ ಈ ದಿನ ನಿಮ್ಮ ಕೆಲಸವೇ ಸಾರಾಸಗಟಾಗಿ ಸರಿ ಇಲ್ಲ ಅನ್ನುವಂಥ ಒಂದು ಭಾವನೆ ಬಂದುಬಿಡುತ್ತೆ.
ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆದಷ್ಟು ನಿಮ್ಮ ಹಿತಶತ್ರುಗಳನ್ನು ದೂರ ಇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಪ್ರಯತ್ನಶೀಲವಾದಂಥ ದಿನ. ಅಂದರೆ ಪ್ರಯತ್ನವನ್ನು ಮುಂದುವರಿಸ್ತಾ ಇರ್ತೀರಿ, ಸೋಮಾರಿತನ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಈ ದಿನದಲ್ಲಿ ಎಲ್ಲರೂ ಕೂಡ ಶ್ರೀಮಂತ ಬದುಕನ್ನು ಇಷ್ಟಪಡ್ತಾರೆ. ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತ ಶ್ರೀಮಂತ ಅನ್ನುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇದ್ದುದರಲ್ಲೇ ನೀವು ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇದೆ. ಯಾಕೆಂದರೆ ನಿಮಗೆ ನೂರಾರು ಪೆಟ್ಟುಗಳು ಬಿದ್ದಿರುವಂಥದ್ದು, ನೂರಾರು ಸಮಸ್ಯೆಗಳನ್ನು ಎದುರಿಸಿ ಬಂದಿದ್ದೀರಿ. ಹಾಗಾಗಿ ನಿಮ್ಮ ಅನುಭವ ಎಲ್ಲಕ್ಕಿಂತ ದೊಡ್ಡದು ಈ ದಿನದಲ್ಲಿ. ಹಾಗೆ ಕೆಲಸ ಕಾರ್ಯಗಳು ಬಹಳ ವಿಶೇಷ ಆಸ್ಥೆಯಿಂದ ಮುಂದುವರಿಯುತ್ತೆ. ಹಾಗೆ ಈ ದಿನ ನೀವು ಒಂದು ರೀತಿಯಲ್ಲಿ ಕೇಂದ್ರೀಕೃತವಾದಂಥ ವ್ಯಕ್ತಿ, ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇನೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡತೆ ಕೆಲವರಿಗೆ ತುಂಬ ಇಷ್ಟ ಆಗುವಂಥದ್ದು. ಹಾಗೆ ಕಾರ್ಯಕ್ಷೇತ್ರದಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ, ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗೆ ನೀವು ಯಾರಿಗೆ ಯಾವ ರೀತಿಯ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ತುಂಬ ಪ್ರಾಕ್ಟಿಕಲ್ ಆಗಿ ನೋಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರ ಅತಿಯಾಗದಂತೆ ನೋಡಿಕೊಳ್ಳಿ. ಸರಳವಾಗೇನೋ ಆರಂಭ ಮಾಡ್ತೀರಿ, ಆದರೆ ಇದ್ದಕ್ಕಿದ್ದ ಹಾಗೆ ಮಧ್ಯದಲ್ಲಿ ಬರುವಂಥ ಒತ್ತಡಗಳಿಂದ ನಿಮ್ಮ ಉದ್ದೇಶಿತ ಗುರಿಯನ್ನು ನೀವು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಬದಲಿಗೆ ಬೆಳಿಗ್ಗೆ ಅಂದುಕೊಂಡದ್ದೇ ಒಂದು, ಮಧ್ಯಾಹ್ನ ಸಂಜೆ ಆಗುವಂಥದ್ದೇ ಮತ್ತೊಂದು ಆಗಿಬಿಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಚಂಚಲವಾದ ಮನಸ್ಸಿನಿಂದ ಕೆಲವೊಂದು ವಿಪರೀತವಾದಂಥ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಪ್ರಯತ್ನ ಪೂರ್ಣ ಆಗುತ್ತೆ. ಇವತ್ತಲ್ಲ ನಾಳೆ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ತತ್ಕಾಲಕ್ಕೆ ಅದರಿಂದ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅತಿಯಾದ ಪ್ರತಿಕ್ರಿಯೆಯಿಂದ ಸ್ವಲ್ಪ ಹಾನಿ ಉಂಟಾಗುವಂಥದ್ದಿದೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಸಾಮರ್ಥ್ಯ ನಿಮ್ಮಲ್ಲಿರಲ್ಲ. ಎಲ್ಲೋ ಒಂದು ಕಡೆ ಎಲ್ಲವೂ ಇದ್ದು ಅದು ಅಂಡರ್ ಯುಟಿಲೈಸೇಷನ್ ಆಗುವಂಥದ್ದು. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಲ್ಲಿ ನೀವು ತುಂಬ ವಿಫಲರಾಗಿರ್ತೀರಿ. ಹಾಗೆ ಪ್ರಮುಖವಾದಂಥ ವ್ಯಕ್ತಿಗಳ ಪರಿಚಯ ಏನೋ ಆಗುತ್ತೆ. ಅಲ್ಲಿ ಈ ಆರಂಭಿಕ ಬೆಳವಣಿಗೆ ಚೆನ್ನಾಗಿದೆ, ಆದರೆ ಹೋಗ್ತಾ ಹೋಗ್ತಾ ಅದರ ಬಗ್ಗೆ ನಿಮಗೆ ಈ ದಿನ ಸ್ವಲ್ಪ ಬೇಸರ ಮೂಡುವಂಥದ್ದು, ಜಿಗುಪ್ಸೆ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದು ನಿಮಗೆ ಖರ್ಚು ಅನಿರೀಕ್ಷಿತವಾಗಿ ಹೆಚ್ಚಾಗುವಂಥದ್ದು. ಹಾಗಾಗಿ ತುಂಬ ನಿಯಂತ್ರಣದ ಅಗತ್ಯತೆ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೂ ಕೂಡ ಬರುತ್ತೆ. ಹಾಗೆ ಈ ದಿನ ಹೊಸ ಪರಿಚಯಸ್ಥರ ಸಹಕಾರ ನಿಮಗೆ ಏನೋ ಸಿಕ್ಕತ್ತೆ, ಆದರೆ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ. ಇನ್ನು ವಿಶೇಷವಾಗಿ ನಿಮ್ಮ ವಿರೋಧಿಗಳು ಯಾರಿದ್ದಾರೆ ಅವರನ್ನು ಅಲಕ್ಷ್ಯ ಮಾಡುವಂಥದ್ದು ಉತ್ತಮ. ಅವರನ್ನು ಈ ದಿನ ಜ್ಞಾಪಿಸ್ಕೊಳ್ಳೂ ಕೂಡ ಬೇಡಿ. ಹಾಗೆ ವಿರೋಧಿಗಳನ್ನು ಗುರುತಿಟ್ಟುಕೊಂಡು ಸದ್ಯಕ್ಕೆ ಸುಮ್ಮನಿದ್ಬಿಡಿ. ಏಕೆಂದರೆ ಅವರ ಬಗ್ಗೆ ಮಾಹಿತಿಯನ್ನಷ್ಟೇ ನೀವು ಕಲೆ ಹಾಕಬೇಕು, ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದ ಒಂದು ಯಶಸ್ಸು ಮತ್ತೆ 4 ಕೆಲಸಕ್ಕೆ ಪ್ರೇರೇಪಣೆಯಾಗುವಂಥದ್ದು ಇದೆ. ಆದರೆ ಒಂದು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಒಂದು ಯಾಗವನ್ನೇ ನೀವು ಮಾಡಬೇಕಾಗತ್ತೆ. ಹಾಗಾಗಿನೇ ತುಂಬ ಕಷ್ಟಪಟ್ಟು ಈ ದಿನ ನಿಮ್ಮನ್ನು ನೀವು ನಿರ್ವಹಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಕೆಲವು ತಪ್ಪುಗಳನ್ನು, ಕೆಲವು ಅಪವಾದಗಳನ್ನು ನೀವು ಮನ್ನಿಸಬೇಕಾಗತ್ತೆ, ಅದನ್ನು ಮರೆತು ಬಿಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳಿ, ತಾಳ್ಮೆ ವಿಶ್ವಾಸ ಅನ್ನುವಂಥದ್ದನ್ನು ರೂಢಿಸ್ಕೊಳ್ಳಿ. ಇನ್ನು ಈ ದಿನ ನಿಮಗೆ ಮನಸ್ಸಿಗೆ ಹಿಡಿಸದಂತಹ ಕೆಲವೊಂದು ತೀರ್ಮಾನಗಳಿಗೆ ನೀವು ಕೂಡ ಬದ್ಧರಾಗುವಂಥ ಸಾಧ್ಯತೆ ಇದೆ. ಇಷ್ಟ ಇಲ್ಲ ಅಂದರೂ ಕೂಡ ನೀವು ಅದರಲ್ಲಿ ಭಾಗವಹಿಸಬೇಕಾಗತ್ತೆ. ಆದರೆ ಮನಸ್ಸನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.